ಇಲ್ಲ ನೀನ್ ಮೆಡಿಸನ್ ಮಾಡಬೇಕು. ಎಲ್ಲಾ ಪ್ರೊಫೆಷನಲ್ಲೂ ದುಡ್ಡಿದೆ. ಯಾವ ಪ್ರೊಫೆಷನ್ ನಿಯತ್ತಾಗಿ ಚೆನ್ನಾಗಿ ಮಾಡಿದ್ರೆ ಎಲ್ಲಾ ಪ್ರೊಫೆಷನಲ್ಲೂ ದುಡ್ಡಿದೆ ಇದೆ. ದುಡ್ಡು ಸೈಡ್ ಇಟ್ಬಿಡೋಣ. ಮೇನ್ ಆಗಿ ಮಕ್ಕಳು ಯಾವ್ದ್ರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ನೋಡಿ ಅದನ್ನ ಪೋಷಕರೇ ಮಾಡ್ಬೇಕಾದಂಥದ್ದು. ಅದೊಂದು ಮನೆಯಲ್ಲಿ ಆಗ್ಬೇಕು. ಹಾಗಾದ್ರೆ ನನ್ನ ಮಕ್ಕಳ ಹತ್ರ ಸ್ಟ್ರಿಕ್ಟ್ ಆಗೇ ಇಲ್ವಾ? ಡೆಫಿನೆಟ್ಲಿ ಪನಿಷ್ಮೆಂಟ್ ಕೊಡ್ತೀನಿ. ಏನ್ ವಿಚಾರಕ್ಕೆ? ಮೂರೇ ವಿಚಾರಕ್ಕೆ. ಒಂದು, ಟೈಮ್ ಮ್ಯಾನೇಜ್ಮೆಂಟ್ ಐ ಎಕ್ಸ್ಪೆಕ್ಟ್ ನನ್ನ ಮಕ್ಕಳಿಂದ. ಡಿಸಿಪ್ಲಿನ್ ಲೈಫ್ ಐ ಎಕ್ಸ್ಪೆಕ್ಟ್ ನನ್ನ ಮಕ್ಕಳಿಂದ. ಏನಾದ್ರೂ ಹೊರಟೋಗ್ಬಿಟ್ರೆ ಐ ಡೋಂಟ್ ಕೇರ್. ಏನ್ ಮಾಡ್ತೀಯೋ ಅದು. ನನ್ನ ಮಗ ಹೇಳ್ತಾ ಇದ್ದ 8ನೇ ಕ್ಲಾಸಲ್ಲಿ ಇರುವಾಗ, ನಾನು ಓದೋದು ಬಿಟ್ಬಿಟ್ಟು ಅವನು ಡ್ರಮ್ಮರು. ಸೊ ಓದೋದು ಬಿಟ್ಬಿಡ್ತೀನಿ 10ನೇ ಕ್ಲಾಸ್ ಆದ್ಮೇಲೆ ಐ ವಾಂಟ್ ಟು ಬಿಕಮ್ ಅ ಡ್ರಮ್ಮರ್. ಆ ಫೀಲ್ಡ್ ಅಲ್ಲಿ ಯು ಶುಡ್ ಬಿ ಇನ್ ದ ಟಾಪ್. ಯಾವ ಫೀಲ್ಡ್ ಅನ್ನು ಚೂಸ್ ಮಾಡ್ಕೋ. ಕ್ರಿಕೆಟ್ ಆಡ್ತೀಯಾ, ಸ್ವಿಮ್ಮರ್ ಆಗ್ತೀಯಾ, ಇನ್ನೊಂದು ಆಗ್ತೀಯಾ, ಮತ್ತೊಂದು ಆಗ್ತೀಯಾ, ಆಡು. ಬಟ್ ಆ ಫೀಲ್ಡ್ ಅಲ್ಲಿ ನೀನು ಎಲ್ಲಾದ್ರೂ ಬಿಟ್ಟು ನಾನು ಅದನ್ನೇ ಮಾಡ್ತೀನಿ ಅನ್ನೋದಾದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಇಲ್ಲ ಅಂತಂದ್ರೆ ಏನು ಅದಕ್ಕೊಂದು ವ್ಯಾಲ್ಯೂನೇ ಇಲ್ಲ, ಹೇಳಿದಕ್ಕೊಂದು ವ್ಯಾಲ್ಯೂನೇ ಇಲ್ಲ. 8ನೇ ಕ್ಲಾಸ್ 9ನೇ ಕ್ಲಾಸ್ ವರ್ಗು ಬಿಲೀವ್ ಇಟ್ ಆರ್ ನಾಟ್ 55-60% ಅಲ್ಲಿ ಇದ್ದಂತಹ ಹುಡುಗ ಅದೇನಾಯ್ತು ಅಂತ ಗೊತ್ತಿಲ್ಲ. ನಾವು ಒಂದು ಚೂರು ಪ್ರೆಷರ್ ಹಾಕಿಲ್ಲ, ಅವ್ನು ಹೇಳಿದಿಲ್ಲ, ಎಸ್ ಅನ್ಕೊಂಡು ಬಂದು ಪೇರೆಂಟ್ ಟೀಚರ್ ಮೀಟಿಂಗು ಹೋಗ್ತಿರ್ಲಿಲ್ಲ. ಬಿಕಾಸ್ ಗೊತ್ತಿತ್ತು ಬೈಸ್ಕೊಂಡು ಸಾಕಾಗಿತ್ತು ನಮಗೆ. ನಾನು ಪ್ರಿನ್ಸಿಪಲ್ ಹೇಳ್ಬಿಟ್ಟಿದ್ದೆ, ಏನ್ ಪನಿಷ್ಮೆಂಟ್ ಕೊಡ್ತಿರೋ ಕೊಡಿ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನ್ನನ್ನಂತೂ ಕರಿಬೇಡಿ ಅಂತ ಹೇಳ್ಬಿಟ್ಟಿದ್ದೆ ನಾನು. ಸೊ ನಾವು ಎಲ್ಲ ಪೇರೆಂಟ್ಸ್ ನಿಮಗೆ ನಮ್ಗೆ ಎಷ್ಟು ಆರು ಅಂತ ಹೇಳ್ತಾ ಇದ್ರು ಪ್ರಿನ್ಸಿಪಲ್. 9ನೇ ಕ್ಲಾಸಲ್ಲಿ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ವಿ ನಾವು. 96%. 10th ಅಲ್ಲಿ ಯಾಕೆ 97, 98%. ಆಮೇಲೆ 12th ಗ್ರೇಡ್ ಅಲ್ಲಿ US ಹೋಗಕ್ಕೆ SAT ಎಕ್ಸಾಮ್ ತಗೊಂಡ. ಟುಡೇ ಈಸ್ ಒನ್ ಆಫ್ ದ ಟಾಪ್ 3 ಯೂನಿವರ್ಸಿಟೀಸ್ ಅಮೆರಿಕಾದಲ್ಲಿ ಅಂಡರ್ ಗ್ರಾಡ್ ಮಾಡ್ತಾ ಇದ್ದಾರೆ. ಈ ಪಾಯಿಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ಮಗುಗೂ ನಾನು ಹಾಳಾಗಬೇಕು ಅಂತ ಯಾವ ಮಗುಗೂ ಇರಲ್ಲ. ಪ್ರೆಷರ್ ಹಾಕ್ಬೇಡಿ, ಬಿಟ್ಬಿಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ ಈಸ್ ದ ವರ್ಡ್. ಮಾಡ್ತಾರೆ ಅವರು. ನಾನು ಹಾಳಾಗಬೇಕು, ನಾನು ಹಾಳಾಗ್ತೀನಿ, ಯಾವ ಮಗುಗೂ ಇರಲ್ಲ ಅದು. ಅವ್ರ ಟೆನ್ಷನ್ ಅವಕ್ಕೆ ತುಂಬಾ ಇರುತ್ತೆ. ಅದ್ರ ಮೇಲೆ ನಾವು ಹಾಕೋದು ಬೇಡ. ಏನ್ ಮಾಡ್ತೀಯಪ್ಪ? ಗೈಡ್ ಮಾಡಿ. ಎಸ್, ಗೈಡ್ ಮಾಡಬೇಕು. ಟೈಮ್ ಲೈನ್ ವೇಸ್ಟ್ ಮಾಡ್ತಾ ಇದೆಯಾ? ನಿನ್ ಟೈಮ್ ಟೇಬಲ್ ಎಲ್ಲಿ? ಟೈಮ್ ಟೇಬಲ್ ತೋರಿಸು. ಎವ್ರಿ ಡೇ ಟೈಮ್ ಟೇಬಲ್ ಬರೀ. ನೋಡು ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ನೋಡು, ತೋರಿಸು ನನಗೆ. ಸ್ಕ್ರೀನ್ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ? ಪಂಕ್ಚುಯಾಲಿಟಿಯಲ್ಲಿ, ಡಿಸಿಪ್ಲಿನಲ್ಲಿ ಯಾವುದಕ್ಕೆ ಹೆಚ್ಚಿಗೆ ಎಫರ್ಟ್ ಆಗ್ತಾ ಇದೆಯಾ? ಎಸ್, ಅದನ್ನೆಲ್ಲ ಮಾನಿಟರ್ ಮಾಡಬೇಕು. ನಾವು ಪೋಷಕರಾಗಿ ಮಾಡೋಣ. ಪ್ರತಿಯೊಂದು ಮಗುಗೂ ತನ್ನದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ನಾನು ಮುಂದೆ ಹೋಗ್ಬೇಕು ಅನ್ನೋದು ಭಯಂಕರವಾಗಿರುತ್ತೆ. ನೀವು ಅದನ್ನ ಪೋಷಕರಾಗಿ ಸಪೋರ್ಟ್ ಮಾಡಬೇಕೆ ವಿನಃ ಅದು ಮಾಡಿ ಇದು ಮಾಡಿ ಖಂಡಿತವಾಗಿಯೂ ಬೇಡ. ಅದು ಬಂದಿಕ್ಕೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಹೋದ ತಿಂಗಳು ಒಂದು NCC ಕ್ಯಾಂಪ್ ಕರೆದಿದ್ರು. ಎಲ್ಲ ಸ್ವಲ್ಪ ರೂರಲ್ ಮಕ್ಕಳು ಬಂದಿದ್ರು. ನಮ್ಮ ಚನ್ನಪಟ್ಟಣ, ಚಂದ್ರಾಯಪಟ್ಟಣ, ಹಾಸನ ಈ ಕಡೆಯಿಂದೆಲ್ಲ ಬಂದಿದ್ರು ಮಕ್ಕಳು. ಇವರು ಬೆಂಗಳೂರು ಮೈಸೂರವರು ಕೂಡ ಇದ್ರು. ಅಲ್ಲಿ ಲಾಸ್ಟ್ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕಾಗಿ ಬಂತು. ಅದೇನು ಅಂತ ಅಂದ್ರೆ ಸ್ಟ್ರೆಸ್. ಯಾಕಂದ್ರೆ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹ ವರ್ಡ್ಸ್ ಜಾಸ್ತಿ ನಾವು ಸ್ಟೂಡೆಂಟ್ಗಳಲ್ಲಿ. ಪೋಷಕರು ತುಂಬಾ ಗಮನ ಕೊಡ್ಬೇಕಾದಂಥದ್ದು ಮಾರ್ಕ್ಸ್ಗಿಂತ ಹೆಚ್ಚಾಗಿ ಸ್ಟ್ರೆಸ್ ಅಂತೆ, ಡಿಪ್ರೆಷನ್ ಅಂತೆ. ನಾವು ಕೇಳಿದ್ವಾ ಇದನ್ನ ಚಿಕ್ಕವರಿರುವಾಗ? ಆ ಪದಗಳೇ ಗೊತ್ತಿರ್ಲಿಲ್ಲ ನಮ್ಗೆ. ಡಿಪ್ರೆಷನ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ನಾನಂತೂ ಕೇಳಿರ್ಲಿಲ್ಲ. ಡಿಪ್ರೆಷನ್ ಅಂತೆ, ಸ್ಟ್ರೆಸ್ ಅಂತೆ. ಏನಕ್ಕೆ ಆ ಸ್ಟ್ರೆಸ್ ಏನಕ್ಕೆ ಅಂತ ಕಾರಣ ಕೇಳಿದಾಗ 99% ಮಕ್ಕಳು ಹೇಳಿದ್ದು ಶಾಕ್ ಆಗ್ತೀರಾ ನೀವು ನಿಜವಾಗ್ಲೂ. ಅದೇನು ಗೊತ್ತಿಲ್ಲ. ಸ್ಟೂಡೆಂಟ್ಸ್ ನನ್ನ ಜೊತೆ ಬೇಗ ಕ್ಲೋಸ್ ಆಗ್ತಾರೆ, ಎಲ್ಲಾದ್ರೂ ಹೇಳ್ಕೊತಾರೆ. ಆ ರೂಮಲ್ಲಿ ಯಾವ ಟೀಚರ್ಸು ಇರಲಿಲ್ಲ, ಯಾವ ಪೇರೆಂಟ್ಸು ಇರಲಿಲ್ಲ, ಜಸ್ಟ್ ಸ್ಟೂಡೆಂಟ್ಸು, ನಾನು ಅಷ್ಟೇ ಇರ್ತಿದ್ದು. ಆ ರೀಸನ್ ಕೇಳಿಬಿಟ್ರೆ ಶಾಕ್ ಆಗ್ತೀರಾ ನಿಜವಾಗ್ಲೂ. ಅವ್ರು ಹೇಳಿದ್ದು, ಐ ವಾಸ್ ನಾಟ್ ಬಾರ್ನ್ ರಿಚ್. ನನ್ನ ಹತ್ರ ನಾನು ಶ್ರೀಮಂತ ಅಲ್ಲ, ತುಂಬಾ ದುಡ್ಡಿರ್ಬೇಕು ಅಂತ ಆಸೆ. ಅದೇ ಸ್ಟ್ರೆಸ್ ಆಗಿದೆ. ನಾಳೆ ನನ್ನ ಜೀವನ ಹೇಗಿರುತ್ತೆ ಅನ್ನೋ ಸ್ಟ್ರೆಸ್ ಆಗಿದೆ. ಓದ್ಬೇಕಾದಂತ ಟೈಮಲ್ಲಿ, ವ್ಯಕ್ತಿತ್ವನ ಬೆಳೆಸ್ಕೊಳ್ಬೇಕಾದಂತ ಟೈಮಲ್ಲಿ ದುಡ್ಡು 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 ಅಂತ ಯೋಚನೆ ಮಾಡ್ತಾ ಇದ್ರೆ ಸಾಮಾಜಿಕವಾಗಿ ನಾವು ಎಷ್ಟು ಫೇಲ್ ಆಗಿದ್ದೀವಿ.